ಪ್ರಸ್ತುತ ಸಂದರ್ಭದಲ್ಲಿ ಮಾಧ್ಯಮ ಕ್ಷೇತ್ರಕ್ಕೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಜ್ಜೆ ಇಟ್ಟಿದ್ದು, ಈ ಬಗ್ಗೆ ಅವಲೋಕನಗಳು ನಡೆಯಬೇಕಿದೆ ಎಂದು ಶಕ್ತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಜಿ. ರಾಜೇಂದ್ರ ಅವರು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಕೊಡಗು ವಿವಿ ಹಾಗೂ ಸ್ಥಳೀಯ ಪತ್ರಿಕಾ ಸಂಘಟನೆಗಳ ಸಹಕಾರದಲ್ಲಿ ನಗರದ ಗಾಂಧಿ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್ ಅವರು ಮಾತನಾಡಿ, ಮಾಧ್ಯಮಗಳು ಮತ್ತು ಪೊಲೀಸ್ ಇಲಾಖೆ ನಡುವೆ ಒಂದಕ್ಕೊಂದು ಸಂಪರ್ಕ ಕೊಂಡಿಯಾಗಿದೆ. ಅಪರಾಧ ಸುದ್ದಿಗಳು ಸೇರಿದಂತೆ ಹಲವು ಮಾಹಿತಿಗಳನ್ನು ಮಾಧ್ಯಮಗಳ ಮೂಲಕ ಪೊಲೀಸರು ತಿಳಿದುಕೊಳ್ಳುತ್ತಾರೆ ಎಂದರು. ಮಡಿಕೇರಿಯಲ್ಲಿ ಸುಮಾರು 2 ದಶಕಗಳಷ್ಟು ಕೆಲಸ ಮಾಡಿದ ಅನುಭವ ಇದೆ. ಹಾಗೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಇಲ್ಲಿಯ ಸ್ಥಳೀಯರ ಗಣ್ಯರ ನನಗೆ ಪರಿಚಯ ಮತ್ತು ಒಡನಾಟ ಇದೆ. ನಾನು ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಅದರ ಡಿಸ್ಟ್ರಿಕ್ಟ್ ಕ್ರೈಮ್ ಇನ್ವೆಸ್ಟಿಗೇಷನ್ ಬ್ರಾಂಚ್ ಅಂತೇಳಿ ನಾನು 2001ನೇ ಸಾಲಿನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ರಮೇಶ್ ಅವರು ಹೇಳಿದ್ರು, ಶನಿವಾರ ಸಂತೆ ಕಡೆ ಒಂದು 1.5 ಶತಮಾನಗಳ ಇತಿಹಾಸ ಇರತಕ್ಕಂಥ ಕನ್ನಡ ಪತ್ರಿಕೆ ಇದೆ ಅಂತ. ಬಟ್ ನಾವು ಬಂದಂಥ ದಿನಗಳಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ಮಾರ್ಗದರ್ಶನ ನೀಡ್ತಕ್ಕಂಥ ಪತ್ರಿಕೆ ಅಂದರೆ ಅದು ಶಕ್ತಿ ಪತ್ರಿಕೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಯಾಕೆಂತ ಹೇಳಿದ್ರೆ ಅವ್ರಿಗೂ ಒಂದು 7 ದಶಕಗಳಷ್ಟು ಅವ್ರಿಗೆ ದೊಡ್ಡ ಅನುಭವ ಇದೆ. ಅವರ ಇಡೀ ಕುಟುಂಬ ಈ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ, ಅದರಲ್ಲೂ ಪತ್ರಿಕಾ ರಂಗದಲ್ಲಿ ತೊಡಗಿಸ್ಕೊಂಡಿದೆ. ನಾವು ದಿನನಿತ್ಯ ಪತ್ರಿಕೆಯನ್ನ ಮೇಜರ್ ಪೇಪರ್ಸ್ಗಳನ್ನ, ಸ್ಟೇಟ್ ನ್ಯೂಸ್ ಪೇಪರ್ಗಳನ್ನ ಹಾಕ್ಸ್ಕೊಳ್ತಾನೆ ಇರಲಿಲ್ಲ. ಆ ಕಾಲದಲ್ಲಿ ಶಕ್ತಿ ಪತ್ರಿಕೆಗಳನ್ನ ನೋಡಿದ್ರೆ ನಮ್ಮ ಕ್ರೈಮ್ ವರ್ಕ್ಗಳ ಬಗ್ಗೆ ನಾವು ಗಮನ ಕೊಡ್ತಾ ಇದ್ವು. ಯಾವುದಾದ್ರೂ ಒಂದು ಸಣ್ಣ ಮಾಹಿತಿ ಇದ್ರೆ ಅದರ ಮಾಹಿತಿಯನ್ನು ಆಧರಿಸ್ಬಿಟ್ಟು ನಾವು ಸ್ಟಾಫ್ಗಳ ಕಡೆಯಿಂದ ಕೆಲಸ ಮಾಡ್ತಾ ಇದ್ವು. ಕೊಡಗು ಪತ್ರಿಕಾ ಭವನ ಸ್ಥಾಪಕ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಟಿ.ಪಿ. ರಮೇಶ್ ಅವರು ಮಾತನಾಡಿ, ದೇಶದ ಐಕ್ಯತೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಪತ್ರಿಕೋದ್ಯಮವನ್ನು ಹಿಂದಿನವರು ಆರಂಭಿಸಿದ್ರು. ಆ ನಿಟ್ಟಿನಲ್ಲಿ ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗೊತ್ತಿ ಸಮಾಜಮುಖಿಯಾಗಿ ಕರ್ತವ್ಯ ನಿರ್ವಹಿಸಬೇಕೆಂದರು. ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಈ ದೇಶದ 4ನೇ ಅಂಗವಾಗಿ ಕೆಲಸ ಮಾಡ್ತಕ್ಕಂಥ ಪತ್ರಿಕಾ ರಂಗ ಎಲ್ಲವೂ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ವ್ಯವಸ್ಥೆಯ ನಡುವೆ ಬಹಳ ಮುಕ್ತವಾಗಿರ್ತಕ್ಕಂಥ ಒಂದು ಅಂಗ ಅಂದರೆ ಅದು ಪತ್ರಿಕಾ ರಂಗ. ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ತನ್ನದೇ ಆದಂಥ ದೊಡ್ಡ ವ್ಯವಸ್ಥೆಯನ್ನು ಈ ದೇಶ ಕೊಟ್ಟಿದೆ. ಆದ್ದರಿಂದ ನಾವೆಲ್ಲರೂ ಇಲ್ಲಿ ಕೆಲಸ ಮಾಡುವವರು ಕೂಡ ಬಹಳ ಜಾಗ್ರತೆಯಿಂದ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈಗ ಭಾಷೆ ಮಿಷನ್ ಡಾಕ್ಟರ್ ಮೊಂಗಲಿಂಗನವರ ಕಾಲಕ್ಕೆ ಮಂಗಳೂರು ಸಮಾಚಾರ ಪತ್ರಿಕೆ ಆರಂಭ ಆಗಿದ್ದು, ಆನಂತರ ಕೊಡಗಿನಲ್ಲಿ ಶನಿವಾರ ಸಂತೆಯಲ್ಲಿ ಮೈಸೂರಿನ ರಂಗರಾಯರು ಕೊಡಗು ಚಂದ್ರಿಕಾ ಅಂತ ಹೇಳ್ತಕ್ಕಂಥ ಪತ್ರಿಕೆಯನ್ನು ಆರಂಭ ಮಾಡಿದ್ದು, ಕೊಡಗಿನ ಪತ್ರಿಕೋದ್ಯಮದ ಇತಿಹಾಸ ಸುಮಾರು 181 ವರ್ಷಗಳ ಕಾಲದ ಇತಿಹಾಸ ಕೊಡಗಿನ ಪತ್ರಿಕೋದ್ಯಮಕ್ಕೂ ಇದೆ. ಹಾಗಾಗಿ ಎಲ್ಲ ಪತ್ರಿಕಾ ಜಗತ್ತಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಿಕಾ ಮಿತ್ರರು ಕೂಡ. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೋರನ ಸರಸ್ವತಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷ ಚಿನಾ ಸೋಮೇಶ್, ಶಕ್ತಿ ದಿನಪತ್ರಿಕೆಯ ಸಂಪಾದಕರಾದ ಜಿ. ಚಿದ್ವಿಲಾಸ್, ರೇವತಿ ರಮೇಶ್, ಕಡ್ಲೆರ ತುಳಸಿ ಮೋಹನ್, ಚೊಕ್ಕಾಡಿ ಪ್ರೇಮ ರಾಘವಯ್ಯ, ಪತ್ರಕರ್ತ ಅನಿಲ್ ಹೆಚಟಿ ಮತ್ತಿತರ ಪತ್ರಕರ್ತರು ಈ ಸಂದರ್ಭ ಪಾಲ್ಗೊಂಡಿದ್ದರು.